ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಮ್ಮ ಪಡಿತರ ಅಕ್ಕಿ ಏನಿದೆಯಲ್ಲ ಅದು ವಿದೇಶಕ್ಕೂ ಕೂಡ ಮಾರಾಟವಾಗ್ತಿದ್ಯಂತೆ. ವಿದೇಶವನ್ನ ನಮ್ಮ ಒಂದು ಪಡಿತರ ಚೀಟಿ ಅಂದ್ರೆ BPL ಕಾರ್ಡುದಾರರ ಅಕ್ಕಿ ಏನಿದೆಯಲ್ಲ ಆ ಅಕ್ಕಿ ವಿದೇಶವನ್ನ ತಲುಪ್ತಾ ಇದೆಯಂತೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಖಡಕ್ ಆದ ಒಂದು ಸೂಚನೆಯನ್ನ ಕೊಟ್ಟಿದ್ದು ಸರಿಸುಮಾರು 8 ಲಕ್ಷ BPL ಕಾರ್ಡ್ ಅನ್ನ ರದ್ದುಪಡಿಸಬೇಕು ಅಂತ ಹೇಳಿದ್ದಾರಂತೆ. ರದ್ದುಪಡಿಸೋದು ಅಂದ್ರೆ ಏನು? 8 ಲಕ್ಷ BPL ಕಾರ್ಡ್ ಹೊಂದಿರತಕ್ಕಂಥವ್ರು ಹಾಗಾದ್ರೆ ಅನರ್ಹರ? ಕೋಟ್ಯಾಧಿಪತಿಗಳ ಹತ್ರನೂ ಕೂಡ BPL ರೇಷನ್ ಕಾರ್ಡ್ ಇದೆಯಂತೆ ಕಣ್ರಿ. ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಕರ್ನಾಟಕ ನ್ಯೂಸ್ ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಹೌದು ಸ್ನೇಹಿತರೆ, ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಕಲಬುರಗಿಯಲ್ಲಿ ಮಾತನಾಡಿದ್ದು, ಈಗಾಗಲೇ ರಾಜ್ಯಾದ್ಯಂತ ಸುಮಾರು 8 ಲಕ್ಷ ಅನರ್ಹ BPL ಕಾರ್ಡುದಾರರು ಇದ್ದಾರೆ. ಅವರನ್ನ BPL ಕಾರ್ಡ್ ಇಂದ ರದ್ದತಿ ಮಾಡಲಾಗತ್ತೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಬಟ್ ರದ್ದತಿ ಅಂದ್ರೆ ಪರಿಷ್ಕರಣೆ ಮಾಡ್ತಕ್ಕಂಥದ್ದು. ಅಂದ್ರೆ ಯಾರು ಅರ್ಹರಿರ್ತಾರೆ, ಯಾರು ಅನರ್ಹರಿರ್ತಾರೆ ಇದನ್ನ ತಿಳಿದುಕೊಂಡು ಮುಂದಿನ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದು. ಈಗ ಕನಿಷ್ಠ ಅಂದ್ರೂ ಕೂಡ 8 ಲಕ್ಷ BPL ಕಾರ್ಡ್ ಹೊಂದಿರತಕ್ಕಂಥವ್ರನ್ನ ಅನರ್ಹರು ಅಂತ ಗುರುತಿಸಲಾಗಿದೆಯಂತೆ. ಸೊ ಈ ಅನರ್ಹರನ್ನ ಗುರುತಿಸಿ ಅವರನ್ನ BPL ಕಾರ್ಡ್ ಇಂದ APL ಕಾರ್ಡ್ಗೆ ವರ್ಗಾವಣೆ ಮಾಡಲಿಕ್ಕೆ ಇದೀಗ ಸರ್ಕಾರ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದು, ಸಚಿವರ ಸಭೆಯನ್ನ ಕೂಡ ನಡೆಸಿದ್ಯಂತೆ. ಸಭೆಯನ್ನ ನಡೆಸಿ ಆ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಂಡಿದ್ದು, ಈ ಒಂದು ವಿಚಾರದ ಬಗ್ಗೆ ನನ್ನ ಗಮನಕ್ಕೂ ಕೂಡ ಬಂದಿದೆ. ಹಾಗಾಗಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಈ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದರ ಹೊರತಾಗಿ ನಮ್ಮ ದೇಶೀಯ ಅಕ್ಕಿ, ಅದರಲ್ಲೂ ಪಡಿತರ ಚೀಟಿ ಅಕ್ಕಿ ಇದೆಯಲ್ಲ, ಈ ಅಕ್ಕಿ ವಿದೇಶಕ್ಕೆ ಹೋಗ್ತಿದೆ ಅಂತ ಹೇಳಿದ್ರೆ ಇನ್ನು ಈ ಅಕ್ರಮ ಅಕ್ಕಿ ಮಾರಾಟ ದಂಧೆ ಇನ್ ಯಾವ ಲೆವೆಲ್ ಹೋಗ್ತಿದೆ ಸ್ವಾಮಿ, ನಿಜವಾಗ್ಲೂ ಕೂಡ ಇದನ್ನ ಅಂದಾಜು ಕೂಡ ಮಾಡ್ಕೊಳಕ್ ಆಗ್ತಾ ಇಲ್ಲ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು CID ತನಿಖೆಗೆ ಕೂಡ ಕೊಟ್ಟಿದ್ದಾರಂತೆ. ನಮ್ಮ ಪಡಿತರ ಅಕ್ಕಿ ವಿದೇಶಕ್ಕೆ ಹೇಗೆ ಮಾರಾಟವಾಗ್ತಿದೆ, ವಿದೇಶಕ್ಕೆ ಹೇಗೆ ಹೋಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋಕೆ CID ತನಿಖೆಯನ್ನ ಕೂಡ ಆರಂಭ ಮಾಡಿಸ್ತಿದ್ಯಂತೆ. ಸೊ ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದು, ಈ ರೀತಿ ಅಕ್ಕಿ ಕಾಳದಂಧಿಯಲ್ಲಿ ಮಾರಾಟವಾಗ್ತಿದೆ, ಕಾಳಸಂತೆಯಲ್ಲಿ ಮಾರಾಟವಾಗ್ತಿದೆ, ಇದೆಲ್ಲವನ್ನ ಕೂಡ ತಡಿಬೇಕು, ಅರ್ಹರಿಗೆ ಅಕ್ಕಿ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಅನರ್ಹ 8 ಲಕ್ಷ BPL ಕಾರ್ಡುದಾರರು ಏನಿದ್ದಾರೆ ಅವರನ್ನ ಗುರುತಿಸಿ ಈಗ ಅವರನ್ನ ಪಡಿತರ ಚೀಟಿದಾರರಿಂದ ಹೊರಗಡೆ ಇಟ್ಟು, ಅಂದ್ರೆ BPL ಪಡಿತರ ಚೀಟಿಯಿಂದ ಹೊರಗಡೆ ಇಟ್ಟು APL ಗೆ ಅವರನ್ನ ಕನ್ವರ್ಟ್ ಮಾಡಬೇಕಾ ಅಥವಾ ಅವರು APL ಗೂ ಕೂಡ ಲಾಯಕಿ ಇಲ್ವಾ ಅನ್ನುವಂಥದ್ದನ್ನ ಎಲ್ಲ ಚರ್ಚೆ ನಡೆಸಿ ನಂತರ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಸೊ ನೀವು ಅರ್ಹರಿದ್ರಿ, ಅನರ್ಹರಲ್ಲ, ನೀವು BPL ಕಾರ್ಡ್ ಪಡೆಯಕ್ಕೆ ಎಲ್ಲಾ ರೀತಿಯ ಅರ್ಹತೆಗಳನ್ನ ಹೊಂದಿದ್ರಿ ಅಂತ ಹೇಳಿದ್ರೆ ನೀವು ಟೆನ್ಷನ್ ತಗೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ನಿಮ್ಮನ್ನ ಆ ಪಟ್ಟಿಯಿಂದ ತೆಗೆದು ಹಾಕಿದ್ರು ಅಂದ್ರೂ ಕೂಡ ನಿಮ್ಗೆ ಕಾಲಾವಕಾಶವನ್ನ ಕೊಡ್ತಾರೆ. ಆ ಕಾಲಾವಕಾಶದೊಳಗಡೆ ನೀವು ಅರ್ಜಿಯನ್ನ ಸಲ್ಲಿಸಿ ನೀವು ಮತ್ತೆ BPL ಕಾರ್ಡ್ ಅನ್ನ ಪಡ್ಕೊಳ್ಬಹುದು. ಸೊ ಆ BPL ಕಾರ್ಡ್ ಅನ್ನ ಹೇಗೆ ಮತ್ತೆ ಅರ್ಹರು ಪಡ್ಕೊಳ್ಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬಟ್ ಈಗ ಅಕ್ರಮ ಅಕ್ಕಿ ಮಾರಾಟ ದಂಧೆ ಹಾಗೆ ಈ ಒಂದು ಅನರ್ಹರನ್ನ 8 ಲಕ್ಷ ಅನರ್ಹರನ್ನ ತೆಗೀಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಖಡಕ್ ಸೂಚನೆಯನ್ನ ಕೊಟ್ಟಿದ್ದು, ಈ ಪ್ರೋಸೆಸ್ ನಡೀತಾ ಹೋಗುತ್ತೆ. ಬಟ್ ಯಾವಾಗ ಯಾರನ್ನ ಹೇಗೆ ತೆಗಿತಾರೆ ಅಂತ ಹೇಳಿಕ್ಕಾಗಲ್ಲ. ನೀವು ಮುಂದಿನ ತಿಂಗಳು ಅಕ್ಕಿಯನ್ನ ತೆಗೆದುಕೊಳ್ತೀರಲ್ಲ, ಆ ಟೈಮಲ್ಲಿ ಚೆಕ್ ಮಾಡಿಸಿದ್ರೆ ನೀವು ಅರ್ಹರಿದ್ದೀರಾ ಅನರ್ಹರಿದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಕೂಡ ಚೆಕ್ ಮಾಡಿಸ್ಕೊಳ್ಬಹುದು. ಇದಾಗಿತ್ತು ಇವತ್ತಿನ ಮಾಹಿತಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.